ನಮಸ್ಕಾರ ವೀಕ್ಷಕರೇ. ಸದ್ಯ ದೇಶಾದ್ಯಂತ ಸೌಂಡ್ ಮಾಡ್ತಾ ಇರೋ ಟಾಪಿಕ್ ಅಂದ್ರೆ ಅದು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ದೀಪಾವಳಿಗೆ ಲಡ್ಡು ಮಾಡ್ತಾ ಇರೋದು. ಪ್ರತಿಯೊಬ್ಬರಿಗೂ ಖಾಸಗಿ ಜೀವನ ಅನ್ನೋದು ಇದ್ರೂ ರಾಜಕೀಯ ನಾಯಕರು ಏನೇ ಮಾಡಿದ್ರು ಅದರ ಹಿಂದೆ ನೂರಾರು ತಂತ್ರಗಾರಿಕೆ ಇರುತ್ತೆ ಅನ್ನೋ ಚರ್ಚೆ ಆಗೋದು ಮಾಮೂಲಿ. ಈಗ ರಾಹುಲ್ರ ಸಿಹಿ ತಿನಿಸು ತಯಾರಿಕೆ ಕೂಡ ಒಂದು ರೀತಿಯ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಇತ್ತ ಬಿಹಾರದಲ್ಲಿ ಎಲೆಕ್ಷನ್ ಹತ್ತಿರ ಆಗ್ತಾ ಇದ್ರೂ ಘಟಬಂಧನದ ಗೊಂದಲಗಳು ಮಾತ್ರ ಮುಗಿತಾ ಇಲ್ಲ. ಸೀಟ್ ಹಂಚಿಕೆ ಹಗ್ಗಜಗ್ಗಾಟ ಇತ್ಯರ್ಥ ಆಗದೆ ಈಗ ಮನಸ್ಸಿಗೆ ಬಂದ ಕಡೆಯಲ್ಲಿ ಎಲ್ಲಾ ಪಕ್ಷಗಳು ಕ್ಯಾಂಡಿಡೇಟ್ ಹಾಕ್ತಾ ಇವೆ. ಇದರಿಂದ ಅವರಿಗೆ ಎಫೆಕ್ಟ್ ಅನ್ನೋದು ವಾಸ್ತವ ಆದ್ರೂ ಇದರ ಹಿಂದೆಯೂ ಒಂದು ರಣತಂತ್ರ ಇರಬಹುದಾ ಅನ್ನೋ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದ ಮಟ್ಟಿಗೆ ಪ್ರಧಾನಿ ಮೋದಿ ಬಿಟ್ರೆ ಅತ್ಯಂತ ಹೆಚ್ಚು ಸುದ್ದಿ ಆಗೋ ನಾಯಕ ಅಂದ್ರೆ ಅದು ರಾಹುಲ್ ಗಾಂಧಿ. ಒಬ್ಬರು ಅಭಿವೃದ್ಧಿ ಮೂಲಕ ಸುದ್ದಿ ಆಗ್ತಾರೆ, ಇನ್ನೊಬ್ರು ವಿವಾದಗಳ ಮೂಲಕ ಸುದ್ದಿ ಆಗ್ತಾರೆ ಅನ್ನೋದು ನಿಜವೇ ಇರಬಹುದು. ಆದ್ರೆ ಆಕ್ಟಿವ್ ಪಾಲಿಟಿಕ್ಸ್ ಅಂದ್ರೆ ಸದಾ ಸುದ್ದಿಯಲ್ಲಿರೋದು ಅನ್ನೋದನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಲಾಗ್ತಾ ಇದೆ. ಅತ್ತ ಬಿಹಾರದಲ್ಲಿ ರಾಜಕೀಯ ರಣರಂಗವಾಗಿದೆ. ಟಿಕೆಟ್ ಗದ್ದಲ ಮಿತಿ ಮೀರಿದೆ. ಮಿತ್ರರೆಲ್ಲ ಮನಸ್ಸೋ ಇಚ್ಛೆ ನಡೆದುಕೊಳ್ತಾ ಇದ್ದಾರೆ. NDA ಒಂದು ಹಂತಕ್ಕೆ ಬಂತು. ಘಟಬಂಧನ ಅಧ್ವಾನ ಆಗಿದೆ. ಇಷ್ಟೆಲ್ಲ ಆದ್ರೂ ಕೂಡ ರಾಹುಲ್ ಮಾತ್ರ ಅತ್ತ ತಲೆ ಹಾಕದೆ ಖಾಸಗಿ ಜೀವನವನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಸಾಧಾರಣವಾಗಿ ರಾಹುಲ್ ರಾಜಕೀಯದಿಂದ ಬ್ರೇಕ್ ತೆಗೆದುಕೊಳ್ಳೋದಕ್ಕೆ ವಿದೇಶಕ್ಕೆ ಹೋಗ್ತಾ ಇದ್ರು. ಆದ್ರೆ ಈ ಬಾರಿ ಭಾರತದಲ್ಲೇ ಇದ್ದಾರೆ. ಅದರಲ್ಲೂ ದೀಪಾವಳಿ ಟೈಮ್ನಲ್ಲಿ ಸಿಹಿ ತಿಂಡಿ ಮಾಡಿ ಸುದ್ದಿ ಆಗ್ತಾ ಇರೋದು ಅಚ್ಚರಿಯನ್ನ ತರಿಸ್ತಾ ಇದೆ. 235 ವರ್ಷಗಳ ಇತಿಹಾಸ ಇರೋ ದೆಹಲಿಯ ಘಂಟೆವಾಲಾ ಸಿಹಿ ತಿಂಡಿ ಶಾಪ್ಗೆ ರಾಹುಲ್ ವಿಸಿಟ್ ಕೊಟ್ಟಿದ್ದಾರೆ. ತಮ್ಮ ಕುಟುಂಬದ ಹಿರಿಯರು ಅಥವಾ ಭಾರತದಲ್ಲಿ ಸುದೀರ್ಘ ಆಡಳಿತ ನಡೆಸಿದ್ದ ಒಂದೇ ಕುಟುಂಬದ ಹಲವು ನಾಯಕರಿಗೆಲ್ಲ ಈ ಸಿಹಿ ತಿಂಡಿ ಅಂಗಡಿ ನಂಟಿದ್ದು ರಾಹುಲ್ ವಿಸಿಟ್ ಅವರಿಗೆ ಖುಷಿ ಕೊಟ್ಟಿದೆ. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಹಾಗೂ ಪ್ರಿಯಾಂಕಾ ವಾದ್ರಾ ಜೊತೆಗೆ ಈಗ ರಾಹುಲ್ ಗಾಂಧಿ ತನಕ ಪ್ರತಿಯೊಬ್ಬರಿಗೂ ಸಿಹಿ ತಿನ್ನಿಸಿದ ಖ್ಯಾತಿ ಘಂಟೆವಾಲಾ ಶಾಪ್ಗೆ ಇದೆ. ದೀಪಾವಳಿ ಹೊತ್ತಲ್ಲಿ ಅಲ್ಲಿಗೆ ವಿಸಿಟ್ ಕೊಟ್ಟಿದ್ದ ರಾಹುಲ್ ಗಾಂಧಿ ಅಲ್ಲಿ ಕೆಲ ಸಮಯವನ್ನ ಕಳೆದಿದ್ದಾರೆ. ಖುದ್ದು ತಾವೇ ಸಿಹಿ ತಿನಿಸು ತಯಾರಿಸಿದ್ದಾರೆ. ಅಲ್ಲಿಯ ಶೆಫ್ ಸಹಾಯ ಪಡೆದು ರಾಹುಲ್ ಇಮಾರಟಿ ಹಾಗೂ ಬೇಸನ್ ಲಡ್ಡುಗಳನ್ನ ತಯಾರಿಸಿದ್ದಾರೆ. ಆ ವಿಡಿಯೋವನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಹಾಕಿ ನಿಮ್ಮ ದೀಪಾವಳಿ ಹೇಗಿದೆ ಅನ್ನೋದನ್ನ ತಿಳಿಸಿ ಅಂತ ಜನರಿಗೆ ಕರೆ ನೀಡಿದ್ದಾರೆ. ಇದರ ಜೊತೆಗೆ ದೇಶದ ಜನರಿಗೆ ದೀಪಾವಳಿ ಹಬ್ಬದ ಶುಭಾಶಯ ಕೋರಿದ್ದಾರೆ. ಇಲ್ಲೇ ನೋಡಿ ಅಸಲಿ ವಿಚಾರ ಚರ್ಚೆ ಆಗ್ತಾ ಇರೋದು. ದೀಪಾವಳಿ ಬಂತು ಅಂದ್ರೆ ರಾಜಕೀಯ ವಲಯದ ಪರಿಸ್ಥಿತಿ ಹೇಗೆ ಇರ್ತಾ ಇತ್ತು? ಒಂದು ಕಡೆ ಎಡ ಹಾಗೂ ಕಾಂಗ್ರೆಸ್ ಪಕ್ಷದ ಎಕೋಸಿಸ್ಟಮ್ ನಲ್ಲಿ ಬರೋ ಸೋ ಕಾಲ್ಡ್ ಸೆಲೆಬ್ರಿಟಿಗಳೆಲ್ಲ ನಾಯಿಗೆ ನೋವಾಗುತ್ತೆ, ಊರೆಲ್ಲ ಹೊಗೆ ಆಗುತ್ತೆ, ದೀಪಾವಳಿ ಡೇಂಜರ್, ಮಾಲಿನ್ಯ, ಮಣ್ಣು ಮಸಿ ಅಂತ ಇದ್ದಕ್ಕಿದ್ದಂತೆ ಪರಿಸರ ಕಾಳಜಿ ತಳೆದು ಬುದ್ಧಿ ಹೇಳ್ತಾ ಇದ್ರು. ಇನ್ನು ಕೈ ನಾಯಕರು ಸೇಫ್ ದೀಪಾವಳಿ, ದೀಪಾವಳಿಗೆ ದೀಪ ಮಾತ್ರ ಹಚ್ಚಿ ಅಂತ ಬೇಕೋ ಬೇಡವೋ ಅಂತ ವಿಶ್ ಮಾಡಿ ಕಣ್ಮರೆ ಆಗ್ತಾ ಇದ್ರು. ಆದ್ರೆ ಈಗ ಸಿಹಿ ತಿಂಡಿ ಮಾಡಿ ಅದಕ್ಕೂ ದೀಪಾವಳಿಗೂ ಲಿಂಕ್ ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋ ಪರಿಸ್ಥಿತಿ ಬಂದಿದೆ. ರಾಹುಲ್ ದೀಪಾವಳಿಗೆ ವಿಶ್ ಮಾಡಿದ್ದೆ ತಪ್ಪು, ವಿಡಿಯೋ ಹಂಚಿಕೊಂಡಿದ್ದೆ ತಪ್ಪು ಅಂತ ಯಾರು ಹೇಳ್ತಾ ಇಲ್ಲ. ಹಿಂದೂಗಳನ್ನ ಎಷ್ಟಾಗುತ್ತೋ ಅಷ್ಟು ಕಡೆಗಣಿಸಿದ ಬಳಿಕವೂ ಹಿಂದೂ ಹಬ್ಬಗಳಿಗೆ ಈ ರೇಂಜ್ ನಲ್ಲಿ ವಿಶ್ ಮಾಡೋ ಪರಿಸ್ಥಿತಿ ಬಂದಿದೆ ಅಂದ್ರೆ ಈ ಬದಲಾವಣೆಗೆ ಕಾರಣ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಚರ್ಚೆ ಆಗ್ತಾ ಇದೆ. ಅಂದಹಾಗೆ ರಾಹುಲ್ ಇತ್ತ ಸಿಹಿ ತಿನಿಸು ಮಾಡೋದ್ರಲ್ಲಿ ಬ್ಯುಸಿ ಇದ್ರೆ ಅತ್ತ ಬಿಹಾರದ ರಾಜಕೀಯ ಅಧ್ವಾನ ಆಗಿರೋದನ್ನ ದಿನೇ ದಿನೇ ನೋಡ್ತಾನೆ ಇದ್ದೀರಾ. ಅದ್ ಯಾವಾಗ ವೋಟ್ ಅಧಿಕಾರ ಯಾತ್ರೆ ಮುಗೀತೋ, ಅದ್ ಯಾವಾಗ ರಾಹುಲ್ ಫಾರಿನ್ ಟ್ರಿಪ್ ಗಳನ್ನ ಮುಗಿಸಿ ಬಂದ್ರೋ, ಅಲ್ಲಿಂದ ಇಲ್ಲಿಯ ತನಕ ರಾಹುಲ್ ಬಿಹಾರಕ್ಕೆ ಕಾಲಿಟ್ಟ ಬಗ್ಗೆ ಆಗ್ಲಿ ಅಥವಾ ಬಿಹಾರ ಎಲೆಕ್ಷನ್ ಕುರಿತಂತೆ ಹೇಳಿಕೆಗಳನ್ನ ಕೊಟ್ಟಿರೋ ಬಗ್ಗೆ ಒಂದೇ ಒಂದು ಸುದ್ದಿ ಆಗಿಲ್ಲ. ಅಲ್ಲಿಗೆ ಬಿಹಾರ ಕೈ ಬಿಟ್ಟು ಹೋಗಿರೋ ಬಗ್ಗೆ ಅವರಿಗೂ ಗೊತ್ತಾಗಿದೆಯಾ ಅನ್ನೋ ಚರ್ಚೆ ಶುರುವಾಗಿದೆ. ವೋಟ್ ಚೋರಿ ಆರೋಪ ಮಾಡಿದ್ದ ರೇಂಜ್ ನೋಡಿದ್ರೆ ಎಲೆಕ್ಷನ್ ಮುಗಿಯೋ ತನಕ ಈ ಹಂಗಾಮ ನಡೆಯುತ್ತೆ ಅನ್ನೋ ನಿರೀಕ್ಷೆ ಎಲ್ಲರಲ್ಲೂ ಇತ್ತು. ಆದ್ರೆ ಈಗ ನೋಡಿದ್ರೆ ಎಲ್ಲವೂ ಶಾಂತ. ಬಿಹಾರ ಕಡೆ ತಿರುಗಿಯೂ ನೋಡ್ತಾ ಇಲ್ಲ. ಆದ್ರಿಂದ ಈ ವೋಟ್ ಚೋರಿ ಅಜೆಂಡಾ ಯಾರೋ ಮಾಡಿಸಿದ್ದು, ಅದರ ಹಿಂದೆ ವಿದೇಶಿ ಲಿಂಕ್ ಇತ್ತು ಅನ್ನೋ ಆರೋಪಕ್ಕೆ ಇನ್ನಷ್ಟು ಪುಷ್ಟಿ ಸಿಕ್ಕಂತಾಗ್ತಾ ಇದೆ. ಏನೋ ಇತ್ತ ಬಿಹಾರದ ಅಖಾಡದ ಕಡೆಗೆ ನೋಡಿದ್ರೆ ಯಾರಿಗೂ ಯಾವುದೇ ಕ್ಲಾರಿಟಿ ಸಿಗದ ರೇಂಜ್ನಲ್ಲಿ ಚಿತ್ರಾನ್ನ ಆಗಿ ಹೋಗಿದೆ. ಆರಂಭದಿಂದಲೂ ಘಟಬಂಧನದಲ್ಲಿ ದೈತ್ಯರಂತೆ ಗುರುತಿಸಿಕೊಂಡು ಬಂದಿದ್ದ RJD ಹಾಗೂ ಕಾಂಗ್ರೆಸ್ ಈಗ ಪರಸ್ಪರ ಸಂಬಂಧವೇ ಇಲ್ಲದಂತೆ ಆಡ್ತಾ ಇದ್ದಾರೆ. ಸೀಟ್ ಶೇರಿಂಗ್ ಗೊಂದಲ ಮುಗಿಯದ ಕಾರಣ ಯಾವ್ಯಾವ ಪಕ್ಷಕ್ಕೆ ಎಲ್ಲೆಲ್ಲಿ ಕ್ಯಾಂಡಿಡೇಟ್ ಹಾಕ್ಬೇಕು ಅನ್ಸುತ್ತೋ ಅಲ್ಲೆಲ್ಲಾ ಕಡೆಗಳಲ್ಲಿ ಕ್ಯಾಂಡಿಡೇಟ್ ಹಾಕ್ತಾ ಇದ್ದಾರೆ. RJD ಸುಮಾರು 143 ಕಡೆಗಳಲ್ಲಿ ಕ್ಯಾಂಡಿಡೇಟ್ ಹಾಕಿದ್ರೆ ಕಾಂಗ್ರೆಸ್ 61 ಕಡೆಗಳಲ್ಲಿ ಕ್ಯಾಂಡಿಡೇಟ್ ಹಾಕಿದೆ. ಎಡ ಪಕ್ಷಗಳಿಗೆ 20 ಸೀಟ್ ನೀಡಲಾಗಿದ್ರೆ ಉಳಿದಿದ್ದು ಮುಖೇಶ್ ಸೈನಿಯ VIP ಪಕ್ಷಕ್ಕೆ ಅಂತ ಸುದ್ದಿ ಇದೆ. ಆದ್ರೆ ವಿಷಯ ಏನಂದ್ರೆ ಸುಮಾರು 12 ಕಡೆಗಳಲ್ಲಿ ಕಾಂಗ್ರೆಸ್ ಹಾಗೂ RJD ಎರಡೂ ಪಕ್ಷಗಳ ಕ್ಯಾಂಡಿಡೇಟ್ ಕಣಕ್ಕಿಳಿದಿದ್ದಾರೆ. ಇದು ಜನರನ್ನ ಗೊಂದಲಕ್ಕೀಡು ಮಾಡ್ತಾ ಇದೆ. ಈ ರೀತಿ ಸಿಲ್ಲಿಯಾಗಿ ಯಾವುದೇ ನಿರ್ಧಾರ ಇಲ್ಲದೆ ಮೂರ್ಖರಂತೆ ಅಭ್ಯರ್ಥಿ ಹಾಕಿದ್ರೆ ತಮ್ಮ ತಲೆ ಮೇಲೆ ತಾವೇ ಕಲ್ಲು ಹಾಕಿಕೊಂಡಂತೆ ಆಗೋದಿಲ್ವಾ ಅನ್ನೋ ಪ್ರಶ್ನೆ ಹುಟ್ಟೋದು ಸಹಜವೇ. ಆದ್ರೆ ಇದರ ಹಿಂದೆಯೂ ಒಂದು ವಿಚಿತ್ರ ಟ್ರಿಕ್ ಇದೆ ಅನ್ನೋ ಟಾಕ್ ಶುರುವಾಗಿದೆ.
ಅದೇನಂದ್ರೆ ಆರ್ಜೆಡಿ ಹಾಗೂ ಕಾಂಗ್ರೆಸ್ ನಡುವೆ ಕಿತ್ತಾಟ ಶುರುವಾಗಿದ್ದೇ ಕೆಲವೊಂದು ಕ್ಷೇತ್ರಗಳು ನಮಗೆ ಬೇಕು ಬಿಟ್ಟುಕೊಡಿ ಅನ್ನೋದ್ರಿಂದ. ಎಲ್ಲೆಲ್ಲಿ ತಮಗೆ ಫೇವರ್ ಇದೆ ಅಂತ ಎರಡೂ ಪಕ್ಷಗಳು ಅಂದುಕೊಂಡಿದ್ವೋ ಅದೆಲ್ಲಾ ಕಡೆಗಳಲ್ಲಿ ಇಬ್ಬರು ಕಣಕ್ಕಿಳಿದಿದ್ದಾರೆ. ಅಂತಿಮವಾಗಿ ಇದು ಸೋಲಿಗೆ ಹತ್ತಿರವಾದಂತೆ ಅನ್ನೋದನ್ನ ಅಂದಾಜಿಸಬಹುದು. ಆದ್ರೆ ಈಗ ಸುಮ್ಮನಿದ್ದು ನಾಳೆ ಇದನ್ನೇ ಇಶ್ಯೂ ಮಾಡೋ ಪ್ಲಾನ್ ಏನಾದ್ರೂ ಇದೆಯಾ ಅನ್ನೋ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ರಾಹುಲ್ ನೇತೃತ್ವದಲ್ಲಿ ಈವರೆಗೆ ಆಗಿರೋ ಎಲ್ಲಾ ಆರೋಪಗಳು ಒನ್ ಸೈಡೆಡ್ ಹಾಗೂ ಹಿಟ್ ಅಂಡ್ ರನ್ ರೀತಿ ಆಗಿವೆ. ದೊಡ್ಡದಾಗಿ ಆರೋಪ ಮಾಡೋದು, ಕೊನೆಗೆ ಅದನ್ನ ಬಿಟ್ಟು ಬೇರೆ ವಿಚಾರವನ್ನ ಹಿಡಿದುಕೊಳ್ಳೋದು, ಇಲ್ಲೂ ಅದೇ ಆಗ್ತಾ ಇದೆಯಾ ಅನ್ನೋ ಅನುಮಾನ ಸೃಷ್ಟಿಯಾಗಿದೆ. ರಿಸಲ್ಟ್ ನಲ್ಲಿ ಹೆಚ್ಚು ಕಮ್ಮಿ ಆದ್ರೆ ನಾವು ಸ್ಟ್ರಾಂಗ್ ಇರೋ ಕಡೆಗಳಲ್ಲೇ ಸೋತಿದ್ದೀವಿ, ವೋಟ್ ಚೋರಿ ಆಗಿದೆ ಅಂತ ಆರೋಪಿಸೋದು. ಆ ಸೋಲು ಹೇಗಾಯ್ತು ಅಂತ ಜನರ್ಯಾರು ನೋಡಿ ವಿಮರ್ಶೆ ಮಾಡೋದಿಲ್ಲ. ವೋಟ್ ಚೋರಿ ಆಗಿದೆಯಂತೆ, ಅದರಿಂದ ಕಾಂಗ್ರೆಸ್ ಸೋತು ಹೋಯ್ತಂತೆ, ಇಷ್ಟು ವಿಚಾರವನ್ನ ಮಾತ್ರ ಹರಡಿಸೋದಕ್ಕೆ ಬಲವಾದ ಎಕೋಸಿಸ್ಟಮ್ಗಳಿವೆ. ಆದ್ರಿಂದ ಈ ಉದ್ದೇಶ ಇಟ್ಕೊಂಡು ಈಗ ಮನಸ್ಸಿಗೆ ಬಂದಂತೆ ಕ್ಯಾಂಡಿಡೇಟ್ ಹಾಕ್ತಾ ಇದ್ದಾರಾ ಅನ್ನೋ ಚರ್ಚೆ ಶುರುವಾಗಿದೆ. ಅಲ್ಲದೆ 2 ಬಾರಿ ಪ್ರೆಸ್ ಮೀಟ್ ಮಾಡಿ ಸುಳ್ಳು ದಾಖಲೆ ತೋರಿಸಿ ಜನರಲ್ಲಿ ಗೊಂದಲ ಸೃಷ್ಟಿಸಿದ್ರು. ಆದ್ರೆ ಎಲ್ಲವೂ ವಿಫಲ ಆಯ್ತು. ಈಗ SIR ಪ್ರಕ್ರಿಯೆ ಮುಗಿದ ಬಳಿಕ ನಿಮಗೆ ಏನಾದ್ರೂ ಅನುಮಾನ ಇದ್ರೂ ಈಗಲೇ ಹೇಳಿ ಅಂತ ಸುಮಾರು 1 ತಿಂಗಳ ಕಾಲ ಅವಕಾಶ ನೀಡಲಾಗಿದೆ. ಆದ್ರೆ ಒಬ್ಬರು ಕೂಡ ಕಂಪ್ಲೇಂಟ್ ಮಾಡಿಲ್ಲ. ಈ ವಿಚಾರವನ್ನ ಯಾರೂ ತೆಗಿತಾನೇ ಇಲ್ಲ. ಕೊನೆಗೆ ಎಲ್ಲಾ ಮುಗಿದು ರಿಸಲ್ಟ್ ಬಂದ ಬಳಿಕ ನಾವು ಕ್ಯಾಂಡಿಡೇಟ್ ವಿಚಾರದಲ್ಲಿ ಬ್ಯುಸಿ ಇದ್ವಿ, ಆ ಹೊತ್ತಲ್ಲಿ ಗೋಲ್ಮಾಲ್ ಮಾಡಲಾಗಿದೆ ಅಂತ ಏನಾದ್ರೂ ಹೊಸ ರಾಗ ತೆಗೆಯೋ ಸಾಧ್ಯತೆ ಇದೆಯಾ ಅನ್ನೋ ರೀತಿಯಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಇನ್ನು ಘಟಬಂಧನ ಮೈತ್ರಿ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ದುರ್ಬಲ ಆಗಿದೆಯೋ ಇತ್ತ NDA ಅಷ್ಟೇ ದೊಡ್ಡ ಮಟ್ಟದಲ್ಲಿ ಗಟ್ಟಿಯಾಗಿದೆ. NDA ಬಳಗದಲ್ಲಿ ಸೀಟ್ ಗೊಂದಲ ಮಾಡಿ ತಮ್ಮ ಪಕ್ಷದ ಸೀಟ್ ಹೆಚ್ಚಿಸಿಕೊಂಡಿರೋ ಚಿರಾಗ್ ಪಾಸ್ವಾನ್ ಈಗ ಮಾಧ್ಯಮದ ಮುಂದೆ ಬಹಳ ಕಾನ್ಫಿಡೆಂಟ್ ಆಗಿ ಬಂದು NDAಗೆ ಬಹುದೊಡ್ಡ ಗೆಲುವು ಅನ್ನೋದನ್ನ ಹೇಳ್ತಾ ಇದ್ದಾರೆ. ನಾವು ಎಷ್ಟು ಸೀಟ್ ಗೆಲ್ಲಬಹುದು ಅಂತ ಅಂದುಕೊಂಡಿದ್ವೋ ಅದಕ್ಕಿಂತಲೂ ದೊಡ್ಡ ಮಟ್ಟದಲ್ಲಿ ನಮಗೆ ಗೆಲುವು ಆಗ್ಬೋದು ಅನ್ನೋ ನಿರೀಕ್ಷೆಗಳಿವೆ. ನಮ್ಮ ಒಕ್ಕೂಟದಲ್ಲಿರೋ 5 ಪಕ್ಷಗಳು ಈ ಬಾರಿ ಭರ್ಜರಿಯಾಗಿ ಪೈಪೋಟಿ ಕೊಟ್ಟು ಗೆಲುವು ಸಾಧಿಸುತ್ತವೆ ಅನ್ನೋ ಮೂಲಕ ವಿಶ್ವಾಸವನ್ನು ಕೂಡ ಹೊರಹಾಕಿದ್ದಾರೆ. ಗ್ರೌಂಡ್ ರಿಯಾಲಿಟಿ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅನ್ನೋ ರೀತಿಯ ಹಿಂಟ್ ಕೂಡ ಕೊಟ್ಟಿದ್ದಾರೆ. ಬರೆದಿಟ್ಕೊಳ್ಳಿ, ಈಗ ದೀಪಾವಳಿ ಸಂಭ್ರಮ ಎಲ್ಲಾ ಕಡೆ ಮನೆ ಮಾಡಿದೆ. ರಿಸಲ್ಟ್ ದಿನ NDAಗೆ ಮತ್ತೊಂದು ದೊಡ್ಡ ದೀಪಾವಳಿ ಕಾದಿದೆ. ಘಟಬಂಧನ ಯಾವುದೇ ಕಾರಣಕ್ಕೂ ಗೆಲ್ಲೋದಿಲ್ಲ ಅನ್ನೋ ಓಪನ್ ಸ್ಟೇಟ್ಮೆಂಟ್ ಕೊಟ್ಟು ಚಿರಾಗ್ ಮಿಂಚು ಹರಿಸ್ತಾ ಇದ್ದಾರೆ. ಇನ್ನು ಇದೇ ವೇಳೆ ವಿಪಕ್ಷಗಳ ಕಾಲೆಳೆದಿರೋ ಅವರು ಘಟಬಂಧನಕ್ಕೆ ತಮ್ಮ ಆಂತರಿಕ ವಿಚಾರವನ್ನೇ ಮ್ಯಾನೇಜ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಇನ್ನು ಗೆದ್ದ ಬಳಿಕ ರಾಜ್ಯವನ್ನ ನಿರ್ವಹಣೆ ಮಾಡೋದು ಕನಸಿನ ಮಾತು ಅಂತಿದ್ದಾರೆ. ಖುದ್ದು ತೇಜಸ್ವಿಯೇ 2 ಕಡೆ ಸ್ಪರ್ಧೆ ಮಾಡ್ತಾ ಇರುವಾಗ ಘಟಬಂಧನಕ್ಕೆ ಕಷ್ಟ ಇದೆ ಅಂತ ಅನ್ನಿಸ್ತಾ ಇರೋದು ಸಹಜ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.